ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮನೆಯಲ್ಲೇ ಹೇಗೆ ಏರ್ ಕೇರ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋದು 2 ಸ್ಪೂನ್ ಅಗಸೆ ಬೀಜ, 1 ಗ್ಲಾಸ್ ನೀರು. ಒಂದು ಚಿಕ್ಕದ ಪಾತ್ರೆ ತೊಗೊಂಡು ಅದನ್ನು ಗ್ಯಾಸ್ ಮೇಲೆ ಇಟ್ಟು 1 ಗ್ಲಾಸ್ ನೀರನ್ನು ಕಾಯಕ್ಕೆ ಇಡ್ತಾ ಇದ್ದೀನಿ. ನೀರು ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ 2 ಸ್ಪೂನ್ ಅಗಸೆ ಬೀಜನ ಅದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಹತ್ತು ನಿಮಿಷ ಅದನ್ನು ಕುದಿಯೋಕ್ಕೆ ಬಿಡಬೇಕು. ಇವಾಗ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಅದನ್ನು ನೋಡಿದಾಗ ಅದು ಜೆಲ್ ಥರ ಕನ್ವರ್ಟ್ ಆಗಿರಬೇಕು. ಜೆಲ್ ಥರ ಕನ್ವರ್ಟ್ ಆಗಿದೆ ಅಂತ ಹೇಗೆ ಕಂಡುಹಿಡಿಯೋದು ಅಂದರೆ, ಈ ಥರ ಸ್ವಲ್ಪ ಕೈಯಲ್ಲಿ ಅದು ತೊಗೊಂಡು ಟೆಸ್ಟ್ ಮಾಡಿದಾಗ ಅಂಟಂಟು ಗೊತ್ತಾಗುತ್ತೆ. ನಂತರ ಅದನ್ನೊಂದು ಬೌಲ್ಗೆ ನೀಟಾಗೆಲ್ಲ ಸೋಸ್ಕೊಂಡು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ನೆಕ್ಸ್ಟು ಸ್ವಲ್ಪ ಕೊಬ್ಬರಿ ಎಣ್ಣೆ, ಹಾಗೆ ನಾನು ಆಲ್ಮಂಡ್ ಆಯಿಲ್ ಯೂಸ್ ಮಾಡೋದ್ರಿಂದ 4 ಡ್ರಾಪ್ಸ್ ಆಲ್ಮಂಡ್ ಆಯಿಲ್ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಇವಾಗ ಜೆಲ್ಲು ಫುಲ್ ಕಂಪ್ಲೀಟಾಗಿ ಕೂಲ್ ಆಗಿದೆ. ನೆಕ್ಸ್ಟು ನಾನು ನೀಟಾಗಿ ತಲೆ ಎಲ್ಲ ಸಿಕ್ಕೆಲ್ಲ ಬಿಡಿಸ್ಕೊಂಡು ಆ ಜೆಲ್ನ ಸ್ಕಾಲ್ಪಿಗೆ, ಕೂದಲಿಗೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೊತೀನಿ. ಈ ಥರ ಮಾಡೋದ್ರಿಂದ ನಮ್ಮ ತಲೆಯಲ್ಲಿ ಏನಾದರೂ ಡ್ಯಾಂಡ್ರಫ್ ಅಥವಾ ಕೂದಲು ಉದುರುತ್ತಾ ಇದೆ ಅಂತ ಅಂದರೆ, ಇದನ್ನು ವೀಕ್ಲಿ 3 to 4 ಟೈಮ್ಸ್ ಮಾಡೋದ್ರಿಂದ ಕೂದಲು ತುಂಬ ಹೆಲ್ತಿಯಾಗಿ ಬೆಳೆಯುತ್ತೆ ಮತ್ತು ಡ್ಯಾಂಡ್ರಫ್ ಕೂಡ ಕಮ್ಮಿ ಆಗುತ್ತೆ. ಕೂದಲು ನೋಡೋಕ್ಕೆ ತುಂಬ ಸ್ಮೂತಾಗಿ, ಶೈನಿಯಾಗಿ ಕೂಡ ಕಾಣಿಸುತ್ತೆ. ಜೆಲ್ಲೆಲ್ಲ ನೀಟಾಗಿ ಹಚ್ಕೊಂಡಿದ್ದಾದಮೇಲೆ ಹೆಡ್ ಮಸಾಜ್ ಮಾಡ್ಕೋಬೇಕು. 1 ಅವರ್ ಬಿಟ್ಬಿಟ್ಟು ವಾಶ್ ಮಾಡಿದ್ರೆ ಆಯಿತು.